ಎಲ್ಲರಿಗೂ ನಮಸ್ಕಾರ. ಮಿಸ್ಟರ್ ಬ್ಯಾಕ್ಲಾಗರ್ ಇಸ್ ಹಿಯರ್. ಎಲ್ಲರಿಗೂ ನಮಸ್ಕಾರ ಆಯ್ತಾ. ಮಿಸ್ಟರ್ ಬ್ಯಾಕ್ಲಾಗರ್ ಇಸ್ ಹಿಯರ್. ಇವತ್ತು ನಾನು ಮತ್ತು ಶ್ರೀತೀಶ್ ಕಸ್ಟಮರ್ ಗಾಡಿನ ತಗೊಂಡು RTO ಕಡೆ ಹೋಗಬೇಕಾಗಿತ್ತು. ಬಟ್ ನನಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ನನಗೆ ನನ್ನ ಫೈಲ್ ಕೆಲಸ ಇದೆ. ಸೊ ನಾನು ಶೋರೂಮ್ ಕಡೆ ಹೋಗ್ತಿದ್ದೀನಿ, ಇವನು RTO ಕಡೆ ಹೋಗ್ತಿದ್ದಾನೆ. ಲೆಟ್ಸ್ ಸಿ ಏನಾಗುತ್ತೆ ಇವತ್ತು ನನ್ನ ಕತೆ ಏನಂತ. ಓ ಮೈ ಗಾಡ್, ಯಾಕಂದರೆ ತುಂಬ ಟೈಮ್ ಆದಮೇಲೆ ನಾನು ಕ್ಯಾಮರಾ ಮುಂದೆ ಡೈರೆಕ್ಟ್ ಬ್ಲಾಗ್ ಮಾಡ್ತಿದ್ದೀನಿ. ದಿಸ್ ಇಸ್ ಫಾರ್ ಮೈ ಯೂಟ್ಯೂಬ್ ಚಾನಲ್. ಎಸ್, ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಬ್ಯಾಕ್ಲಾಗರ್. ಮಿಸ್ಟರ್ ಬೀಸ್ಟೇ ಬರ್ತಿದೆ. ಲಾಸ್ಟ್ ವೀಡಿಯೋ ಮಿಸ್ಟರ್ ಬೀಸ್ಟ್ ಚಾಕ್ಲೇಟ್ ಇದಾಗಿದೆ, ಅದಕ್ಕೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಕತೆ. ಸಿ ಯು ಬಾಯ್. ನೆಕ್ಸ್ಟ್ ಬರ್ತೀನಿ ಈಗ ಸ್ವಲ್ಪದಲ್ಲಿ. ಓಕೆ, ವೆಯ್ಟ್. ದಿಸ್ ಈಸ್ ಮಾರ್ಲೆ, ಶ್ರೀತೀಶ್ ಮಾರ್ಲೆ. ಅದು ಮಾರ್ಲೆ ಆಯಿತಾ, ಶ್ರೀತೀಶ್ ಶೆಟ್ಟಿ ಮಾರ್ಲೆ. ನೋಡ್ಬೋದು ಮರ್ಲೆರ್ಲಕ ಮಲ್ತೊಂದಲ್ಲಿ. ಏನು ಗೊತ್ತಾ, ಈಗ ಒಂದು ಚಿಕ್ಕದಾಗಿ ಪ್ರಾಬ್ಲಮ್ ಆಗಿದೆ. ಏನಂದರೆ ನನಗೆ ಫೈಲ್ ವರ್ಕ್ ಇದೆ, ಶ್ರೀತೀಶಿಗೆ ಅವ್ನ ಕಸ್ಟಮರ್ ಪ್ಲೇಸಿಗೆ ಹೋಗಿದೆ. ಸೊ ಈ ಗಾಡಿನ ನಾವು RTO ತೊಗೊಂಡು ಹೋಗ್ಬೇಕಂದ್ರೆ 1 ಗಂಟೆಗೆ ತೊಗೊಂಡು ಹೋಗ್ಬೇಕು. ಈಗ 11:55 ಆಗಿದೆ. ಸೊ ನಮಗೀಗ ಏನು ಮಾಡೋಣ ಅಂತ ಗೊತ್ತಿಲ್ಲ. ಯಾರನ್ನಾದ್ರೂ ಕಳ್ಸೋದ ಅಥವಾ ನಾವೇ ಹೋಗೋದ ಅಂತ ನಮಗೂ ಇನ್ನೂ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಬಟ್ ಹೋಪಿಂಗ್ ಫಾರ್ ಬೆಸ್ಟ್. ನನ್ನ ಫೈಲ್ ವರ್ಕ್ ಆಗದೆ ನಾನು ಎಲ್ಲಿಗೂ ಹೋಗೋಕ್ಕಾಗಲ್ಲ, ಯಾಕಂದರೆ 2 ಫೈಲ್ ಇದೆ, ಮಂತ್ ಎಂಡ್. ಸೊ ಐ ಆಮ್ ವೆರಿ ಬ್ಯುಸಿ, ಶ್ರೀತೀಶ್ ಸಹ ಬ್ಯುಸಿ ಇದ್ದಾನೆ. ಸೊ ಆ್ಯಕ್ಚುಲಿ ನಾವು ಈಗ ಈ ಕಡೆ ಬರೋಕ್ಕಿರಲಿಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಅನ್ಎಕ್ಸ್ಪೆಕ್ಟೆಡ್ಲಿ ನಾವು ಬರೋ ಥರ ಆಯ್ತು. ಇಲ್ಲಿಗೆ ಬಂದಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಸಿ ದಿಸ್ ಹಾರರ್ ಕಾರ್ ಗೈಸ್. ಬೇಸ್ ಇದು. ಇನ್ನೊಂದೇನು ಗೊತ್ತಾ, ನಾವು ಜಿ ವ್ಯಾಗನ್ ಗೈಸ್, ಜಿ ವ್ಯಾಗನ್. ಸಿ ದಿಸ್ ಜಿ ವ್ಯಾಗನ್. ಏನು ಗೊತ್ತಾ, ನಾನು ಅವಾಗಿಂದ ಈ ರೋಡಿಂದ ಬರ್ತಿದ್ದೀನಿ. ನಾನು ತುಂಬೆ ಸೈಡಿಂದ ಈಗ ನಾನು ಮಂಗಳೂರು ಸೈಡ್ ಹೋಗ್ತೀನಿ. 4 BMW ನೋಡಿದೆ, 5 ಬೆನ್ಸ್ ನೋಡಿದೆ. ವಾಟ್ ಈಸ್ ಗೋಯಿಂಗ್ ಆನ್? ಇನ್ನೊಂದು ಕೆಲವು ವರ್ಷದಲ್ಲಿ ನಮ್ಮ ಈ ಮಂಗಳೂರು ಆಗಿರ್ಬೋದು, ನಮ್ಮ ಇಂಡಿಯಾ, ಬೇಸಿಕಲಿ ಇಂಡಿಯಾ ಯಾವ ಥರ ಆಗುತ್ತೆ ಅಂದರೆ, ಸಿ ದಟ್ ಚಪ್ರಿ ಬಾಯ್ಸ್. ಓಕೆ, ಇಂಡಿಯಾ ಯಾವ ಥರ ಆಗುತ್ತೆ ಅಂದರೆ BMW ಬೆನ್ಸ್ ಎಲ್ಲ ನೆಕ್ಸ್ಟ್ ನಮ್ಮ ಮಾರುತಿ ಥರ ಆಗ್ಬೋದು, ಇಲ್ಲ ನಮ್ಮ Hyundai ಕ್ರೆಟಾ ಥರ ಆಗ್ಬೋದು. ಸಿಕ್ಕಿದವ್ರ ಕೈಯಲ್ಲೆಲ್ಲ ಇರೋ ಚಾನ್ಸಸ್ ತುಂಬ ಇದೆ, ಹೇಳೋಕ್ಕಾಗಲ್ಲ ಅಲ್ವಾ, ಕರೆಕ್ಟ್ ಅಲ್ಲ? ಬಟ್ ಜಿ ವ್ಯಾಗನ್ ಕ್ರೇಜಿ ಆಗಿತ್ತು. ಕಿಲ್ಡ್ ಇಟ್ ಬ್ರೋ. ಬ್ರೇಕಿಂಗ್ ನ್ಯೂಸ್. ನಮ್ಮ ಶ್ರೀತೀಶ್ ಅವ್ರಿಗೆ ತಲೆ ತಿರುಗ್ತಿದೆಯಂತೆ, ಡ್ರೈವ್ ಮಾಡ್ತಿದ್ದಾರೆ, ಆದರೂ ತಲೆ ತಿರುಗ್ತಿದೆಯಂತೆ. ಯಾಕೆ ಅಂತ ಗೊತ್ತಿಲ್ಲ. ನನ್ನ ಜೀವ ನನ್ನ ಕೈಯಲ್ಲಿ ಅಲ್ಲ, ಸಾರಿ, ಅವನ ಕೈಯಲ್ಲಿ. ಆದರೆ ಈಗ ನಾವು ತುಂಬ ಕಷ್ಟದಲ್ಲಿ ಹೋಗ್ತಿದ್ದೀವಿ, ಯಾಕಂದರೆ ಅವನಿಗೆ ತಲೆ ತಿರುಗ್ತಿದೆ. ಆ ತಲೆ ಇರೋರ್ಗೆ ತಲೆ ತಿರುಗಬೇಕು, ಬಟ್ ಇವನಿಗೆ ಯಾಕೆ ತಲೆ ತಿರುಗ್ತಿದೆ ಅಂತ ನನಗೆ ಸತ್ಯವಾಗಲೂ ಗೊತ್ತಿಲ್ಲ. ನನ್ನ ಜೀವ ನಿನ್ನ ಕೈಯಲ್ಲಿದೆ ಗುರು. ಸೊ ಮೆಲ್ಲಕ್ಕೆ ಹೋಗು, ಜಾಸ್ತಿ ಸ್ಪೀಡ್ ಬೇಡ, ಆರಾಮಾಗಿ ಹೋಗೋಣ, ನಾವು ಆರಾಮಾಗಿ ಸೇರೋಣ. ಸೇಫ್ ಇರೋದು ತುಂಬ ಇಂಪಾರ್ಟೆಂಟ್. ನಿಧಾನವೇ ಪ್ರಧಾನ, ಅತಿ ವೇಗ ತಿಥಿ ಬೇಗ. ಓಕೆ, ನೋಡ್ಬೋದು ಆ ಟರ್ನ್ ಉಂಟಲ್ಲ, ಆ ರೋಡ್ ಉಂಟಲ್ಲ, ತುಂಬ ಡೇಂಜರ್ ರೋಡ್ ಗೈಸ್. ಯಾಕಂದರೆ ತುಂಬ ಸ್ಪೀಡಲ್ಲಿ ಜನ ಬರ್ತಾರೆ ಗೈಸ್. ದಿಸ್ ಈಸ್ ಆರ್ ಶೋರೂಮಿಗೆ ಬಂದ್ವಿ. ಎಸ್, ಯು ಕ್ಯಾನ್ ಸಿ ದಿಸ್ ಗೈ, ರೋಹನ್ ವೇಗಸ್ ಗಾಡಿ ಪಾರ್ಕ್ ಮಾಡೋದಕ್ಕೆ ಒದ್ದಾಡ್ತಿದ್ದಾನೆ. ಎಸ್, ಸಿ ದಟ್ ಕನ್ನಿಂಗ್ ಸ್ಮೈಲ್, ಸಿ ದಟ್ ಕನ್ನಿಂಗ್ ಲುಕ್. ಪನೋಡ್ಚಿ ಮಾರೆ, ಪನೋಡ್ಚಿ ನಾನು ಹೌದು, ಪಂಡ ಕ್ಯಾರ್ಪೆನಿ ನಾನು. ದಟ್ ಈಸ್ ಒನ್ ಮೋರ್ ರೋಹನ್ ಗೈಸ್, ರೋಹನ್ ಮೊಂತೆರೋ ಗೈಸ್. ದಿಸ್ ಈಸ್ ಅನಿಲ್ ಗೈಸ್, ಅನಿಲ್ ಬೈ ಗೈಸ್. ಗಾಡಿ ನಂಬರ್ ಪ್ಲೇಟ್ ಹಾಕೋದಕ್ಕೆ ಹೋಗ್ತಿದ್ವಿ ಅಂತ, ಯಾವ ಗಾಡಿ ಬರಾಡ್ ಮಾರೆ. ಓಕೆ, ನೆಕ್ಸ್ಟ್ ಮುಂದೆ ಅಲ್ಲಿ ಸಿಗ್ತೀನಿ. ಸಿ ಬಾಯ್ ಗೈಸ್. ನಮ್ಮ ಶೋರೂಮಿನ ಪಪ್ಪಿ, ಯು ಕ್ಯಾನ್ ಸಿ. ಎಸ್, ಕಮ್ ಆನ್ ರಾಂಬೋ ಅಂತ. ಎಸ್, ಈಗ ನಾನು ನನ್ನ ಒಂದು ಕಸ್ಟಮರ್ಗೆ ಟೆಸ್ಟ್ ಡ್ರೈವ್ ಜೊತೆಗೆ ಅವ್ರನ್ನ ಪಿಕ್ ಮಾಡೋದಕ್ಕೆ ನಾನು ಹೋಗ್ತಿದ್ದೀನಿ ಜ್ಯೋತಿ ಕಡೆ. ಆಲ್ರೆಡಿ ನಾನು ನಮ್ಮ ಪಂಪೆಲ್ ಹತ್ರ ಬಂದಿದ್ದೀನಿ ಮಾರೆ. ನೋಡಿ ಹೀಗೆ ತೆಗಿತಾರೆ, ಎಂತ ಹೇಳಿದ್ದೀನಿ ಅವರಿಗೆ. ಇನ್ನೊಂದು ಖುಷಿಯಾದ ವಿಷಯ ಅಂದರೆ ನಮ್ಮ ಪ್ರೈಡ್ ಬರ್ತಾ ಉಂಟು, ನಮ್ಮ ಮಂಗಳೂರಿನ ಪ್ರೈಡ್. ಈ ಕಳಸ ಇದ್ದಾಗ ಎಂತ ಒಳ್ಳೆ ಕಾಣ್ತಾ ಇತ್ತು ಮಾರೆ ನಮ್ಮ ಮಂಗಳೂರು. ಈಗ ಅದು ಬರ್ತಾ ಉಂಟು. ಆ ತಲೆ ಅಲ್ಲ ಮಾರೆ, ಅಲ್ಲಿ ಮುಂದೆ ಕಳಸ ಉಂಟಲ್ಲ ಅದು. ಹಾಂ,
ಈಗ ನಾನು ಜ್ಯೋತಿ ಕಡೆ ಹೋಗ್ತಿದ್ದೇನೆ. ಆ್ಯಕ್ಚುಲಿ ನಂತರಿಗೆ ಬರ್ತೇನೆ ಅಂತ ಹೇಳಿದರು, ನಂತರ ಅವ್ರು ಹೇಳಿದರು ಜ್ಯೋತಿ ಬರ್ತೇನಂತ. ಅಲ್ಲಿ ಹೋಗೋದು. ಹಿಂದೆ ರೇಂಜ್ ರೋವರ್ ಉಂಟು, ನೋಡ್ಬೋದು. ರೇಂಜ್ ರೋವರ್. ಹಣ ಎಲ್ಲಿಂದ ಮಾಡ್ತಾರೆ ಅಂತ ಗೊತ್ತಿಲ್ಲ ಮಾರೆ, ಎಲ್ಲರೂ ಸಹ ಹಣ ಮಾಡ್ತಾರೆ, ನಾವು ಮಾತ್ರ ಹಣವೇ ಮಾಡೋದು. पैसा है तो बड़ी 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 बातें, पैसा है तो लंबी 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 रातें, पैसा है तो 5 स्टार सारी मुलाकातें, पैसा है तो सारी बातें. ಅಷ್ಟೇ ಗೊತ್ತಿರೋದು. ಓಕೆ, ಲೆಟ್ಸ್ ಸಿ ಹೇಗೆ ಹೋಗ್ತದಂತ. ಎಷ್ಟಾಗಿ ಹೋಗ್ತಿದ್ದೀನಿ ನೋಡುವ. ಮಂಗಳೂರಲ್ಲಿ ಒಂದೊಂದು ಮನೆಗಳು ನೋಡ್ಬೇಕಾದ್ರೆ ತುಂಬ, ನಮ್ಮ ಮಂಗಳೂರಲ್ಲಿ ಒಂದೊಂದು ಮನೆಗಳು ನೋಡ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ ಮಾರೆ. ಇಂಥ ಮನೆ ನಾವು ಯಾವಾಗ ಕಟ್ಟುದಂತ. ಫುಲ್ ಈ ಏರಿಯಾದಲ್ಲೆಲ್ಲ ದೊಡ್ಡ ದೊಡ್ಡ ಮನೆ ಕಟ್ಕೊಂಡು ಸಗದಾಗಿದ್ದಾರೆ. ಇದೇ ಥರ ನನಗೊಂದು ಮನೆ ಕಟ್ಟಬೇಕಂತ ಆಸೆ ಇದೆ ಮಾರೆ. ನೋಡೋಣ. ಎವ್ರಿಥಿಂಗ್ ಈಸ್ ಪಾಸಿಬಲ್, ನಥಿಂಗ್ ಈಸ್ ಇಂಪಾಸಿಬಲ್. ವೆನ್ ಯು ಡ್ರೀಮ್ ಬಿಗ್, ಅದರ್ವೈಸ್ ಡೋಂಟ್ ಡ್ರೀಮ್. ಅದು ನನ್ನ ಪಾಲಿಸಿ. ಡೋಂಟ್ ಡ್ರೀಮ್. ಕನಸು ಕಾಣಿದ್ರೆ ಏನೂ ಆಗಲ್ಲ, ನಾವು ಅದನ್ನ ಮಾಡಬೇಕು. ಫ್ಲ್ಯಾಟ್ ಇಂಟ್ರೆಸ್ಟ್ ಇಲ್ಲ ಜಾಸ್ತಿ, ಬಟ್ ಮನೆಗಳು, ಇಂಥ ಮನೆಗಳು ನೋಡ್ಬೇಕಾದ್ರೆ ಬಂಗ್ಲೋಗಳು ಎಲ್ಲಿಂದ ದುಡ್ಡು ಮಾಡ್ತಾರಂತ ಇಲ್ಲ ಮಾರೆ. ನೋಡಿ ಎಂತೆಂಥ ಮನೆಗಳು. ಅಲ್ಲಿಂದ ನಾನು ಅದೊಂದು ಟೆಸ್ಟ್ ಹೇಗೆ ಆಯ್ತಾ, ಇನ್ನೊಂದು ಸ್ಟ್ರೈಟ್. ಸಂಜೆ 5 ಗಂಟೆ, ನಾನು ಶೋರೂಮ್ ಕಡೆ. ಅಲ್ಲಿ ನೋಡ್ಬೋದು ಸರ್ಪ್ ಬಾಯ್, ಇಲ್ಲಿ ನಮ್ಮ ಶೋರೂಮ್. ಐ ಆಮ್ ಡೂಯಿಂಗ್ ಸಿಂಪಲ್ ವಿಡಿಯೋ. ನೋಡ್ಬೋದು ನಾಟಕದ ಸರ್ಪ್ ಬಾಯ್, ನಾಟಕ ಮಾಡೋದು ಮಾತ್ರ. ಇದು ಸರ್ಪ್ ಬಾಯ್ ನಾಟಕ ಮಾತ್ರ. ದೊಡ್ಡ ತೆಗ್ದಾಕಿದವ. ನನಗೆ 1,000 ಕೊಡ್ಲಿಕ್ಕುಂಟು ಆಯ್ತಾ. ಹೇ ಗಾಯ್ಸ್, ಈಗ ನಾನು ನನ್ನ ಕೊಲೀಗ್ ರೋಹನ್ ಮೊಂತೆರೋನ ಪಿಕ್ ಮಾಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ ವೆಲೆನ್ಷಿಯಾ ಸೈಡ್. ಅಲ್ಲಿ ಅವನು ಗಾಡಿನ ಡೆಲಿವರಿ ಕೊಡಲಿಕ್ಕೆ ಹೋಗಿದ್ದಾನೆ ಆಯಿತಾ. ಆ ಡೆಲಿವರಿ ಕೊಡಲಿಕ್ಕೆ ಹೋದಾಗ ಪಿಕ್ ಮಾಡಲಿಕ್ಕೆ ಒಬ್ಬ ಹೋಗ್ಬೇಕಲ್ಲ, ಹಾಗೆ ನಾನು ಹೋಗ್ತಿದ್ದೇನೆ. ರೋಡ್ ಎಲ್ಲ ಹಾಳಾಗಿದೆ ಮಾರೆ. ಮಂಗಳೂರು ರೋಡ್ ಉಂಟಲ್ಲ, ಫಸ್ಟ್ ರೋಡ್, ಎಂತ ಹೇಳುದು ಅವಸ್ಥೆ. ಹೀಗೆ ಹೋಗ್ತಾ ಇರಬೇಕು. ಹೀಗೆ ಹೋಗ್ತಾ 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 ಲೊಕೇಶನ್ ಬರ್ತದೆ. ಲೊಕೇಶನ್ ಬಂದ ಮೇಲೆ ನಿಮಗೆ ಸಿಗ್ತೇನೆ ಆಯಿತಾ. ಸಿ ಬಾಯ್. ಓಕೆ ಗೈಸ್, ನಾನು ಬಂದು ತಲುಪಿದ್ದೀನಿ. ಈಗ ಡ್ರೈವಿಂಗ್ ರೋಹನ್ ಮುಂತೆರ ಕೂರಿಸಿ ಅವ್ನು ಡ್ರೈವಿಂಗ್ ಮಾಡಲಿ. ನೋಡ್ಬೋದು ಗಾಡಿ ಡೆಲಿವರಿ ಆಗಿದೆ. ಗಾಡಿ ಕೊಟ್ಟಿದ್ದಾನೆ, ವೈಟ್ ಕಲರ್ ನಿಯಾಸ್. ನಿಮ್ಗೆ ಯಾರಿಗಾರು ಗಾಡಿ ಬೇಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ನೋಡ್ಬೋದು ಗೈಸ್, ಈ ರೋಹನ್ನ ಈಗ ನಾನು ಇಟ್ಕೊಂಡು ಕರ್ಕೊಂಡು ಈಗ ಶೋರೂಮ್ ಕಡೆ ಹೋಗ್ತಿದ್ದೀವಿ. ಈಗ ನಾವು ಶೋರೂಮ್ಗೆ ಹೋಗಿ ಗಾಡಿ ಇಟ್ಟು ಅಲ್ಲಿಂದ ನಾನು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ನಂತರ ನಾನು ಮನೆಗೆ ಹೋಗೋದು. ಈ ಒಂದು ಮನೆ ಕೇರಳ ಕೊಟ್ಟು ಇಲ್ಲಿ ಬಂದು ನಮಗೆ ಓವರ್ ಮಾಡ್ತಾರೆ. ನೋಡಿ, ಮೆಲ್ಲ ಹೋಗೋದಿಲ್ಲ, ಫಾಸ್ಟ್ ಹೋಗೋದು. ಕೇರಳದ ಬುದ್ಧಿ ಬಿಡುವುದಿಲ್ಲ ಇವ. ನೋಡಿ 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 ಎಂತ ರ್ಯಾಶ್ ಹೋಗುದು. ನೋಡಿ ಎಂತ ಅವಸ್ಥೆ ಅಂತ. ಎಂತ ಅಂದ್ರೆ ಈಗ ಮಂಗಳೂರು ಸಹ ಮಿನಿ ಬೆಂಗಳೂರು ಆಗ್ತಾ ಉಂಟು ಮಾರೆ. ಎಂತ ಟ್ರಾಫಿಕ್ ಮಂಗಳೂರಲ್ಲಿ. ಸಂಜೆ ಮೇಲೆ ಆಚೆ ಹೋಗೋದನ್ನ ಒಂದೇ ವೆಚ್ಚ ಮಾರೆ. ದೊಡ್ಡ ಕಿರಿಕಿರಿ ಅಂದ್ರೆ ಅದೇ. ಈಗ ಒಂದು ಆಚೆ ಹೋಗ್ಲಿಕ್ಕೆ ಮನಸ್ಸೇ ಆಗುದಿಲ್ಲ, ಟ್ರಾಫಿಕಲ್ಲಿ ಅರ್ಧ ದಿನ ಹೋಗ್ತದೆ. ಎಸ್ಪೆಷಲಿ ಪಂಪಲ್ಲಿಂದ ಕಂಕನಾಡಿ ಬರ್ಬೇಕಾದ್ರೆ ಅಂತೂ ಮುಗೀತು, ಎಂತ ಹೇಳ್ಲಿಕ್ಕಿಲ್ಲ. ಅವಸ್ಥೆ ಅಂದ್ರೆ ಅವಸ್ಥೆ. ಇಲ್ಲಿ ಸಹ ನೋಡಿ, ನಾವು ಟ್ರಾಫಿಕ್ ಪೊಲೀಸ್ ಇದ್ರೆ ಸಹ ಒಂದೇ, ಇಲ್ಲದೆ ಇದ್ರೆ ಸಹ ಒಂದೇ. ಯಾಕಂದ್ರೆ ಅವ್ರ ಕೆಲಸ ಅವ್ರು ಮಾಡೋದಿಲ್ಲ ಅದಕ್ಕೆ. ಅಷ್ಟು ಟ್ರಾಫಿಕ್ ಮಾರೆ, ಎಂತ ಹೇಳುದು. ಗೈಸ್, ಈಗ ಸ್ವಲ್ಪ ಹೊತ್ತಲ್ಲಿ ನಾವು ನಮ್ಮ ಶೋರೂಮ್ಗೆ ತಲುಪ್ತಿದ್ದೇವೆ ಆಯಿತಾ. ಆಲ್ರೆಡಿ ನಾವು ಗರೋಡಿ ತನಕ ಬಂದಿದ್ದೇವೆ. ತುಂಬ ಕಷ್ಟಪಟ್ಟು ಬಂದಿದ್ದೇವೆ. ಯಾಕಂದರೆ ತುಂಬ ಕಷ್ಟ ಯಾಕೆ ಅಂದರೆ ನಮ್ಮ ಮಂಗಳೂರಲ್ಲಿ ಅಷ್ಟು ಟ್ರಾಫಿಕ್ ಉಂಟು. ಆ ಟ್ರಾಫಿಕ್ನೆಲ್ಲ ಭೇದಿಸಿ ನಾವು ಇಲ್ಲಿ ಬಂದಿದ್ದೇವೆ. ಇಲ್ಲಿ ನಮ್ಮ ಡ್ರೈವರ್ ಸಹ ಕರೆಕ್ಟಾಗಿ ಡ್ರೈವ್ ಮಾಡ್ತಿಲ್ಲ. ಯಾಕಂದರೆ ಮುಂದೆ ಗಾಡಿಗಳು ತುಂಬ ಇದೆ. ಆ ಗಾಡಿಗಳನ್ನ ನಾವು ಒಟ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆ ಅಂದರೆ ಇದು GTA 5 ಅಲ್ಲ, GTA 4 ಅಲ್ಲ, ಇದು ನಮ್ಮ ರಿಯಲ್ ಲೈಫ್. ಅದಕ್ಕೆ ನಾವು ಹೊಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಮೆಲ್ಲನೆ ಹೋಗ್ಬೇಕಾಗುತ್ತೆ. ಎಂಥ ಅವಸ್ಥೆ ಮಾರೆ. ನನಗೆ ಬೇಕಾ ಡೆಲಿವರಿ ಸಂಜೆ ಕೊಡಲಿಕ್ಕೆ? ನೋಡಿ ಮುಖ ನೋಡಿ.
ನೋಡಿ ಇವನೇ ಗಲರ್ ಜಗ್ರತ್ ಅಂತ ಗಲೇರ್ ಜಗ್ರೂತ್ ಅಂತ ನನಗೆ ಎಂತ ಹೇಳ್ತಿದ್ದಾನೆ, ಥ್ರೆಟನ್ ಮಾಡ್ತಿದ್ದಾನೆ. ಮಾನ ಮರ್ಯಾದೆ ಆಯ್ತು ಗಾಳಿ ಮಾನ ಮರ್ಯಾದೆ ಇಲ್ಲ, ಥ್ರೆಟನ್ ಮಾಡ್ತಿದ್ದಾನೆ ನನಗೆ ಗಲೇರ್ ಜಗ್ರೂತ್ ಅಂತ. ಸ್ವಲ್ಪ ಅಡಲ್ಟ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾನೆ ಗೈಸ್. ಅದನ್ನೆಲ್ಲ ಇಗ್ನೋರ್ ಮಾಡಿ, ಅದಕ್ಕೆಲ್ಲ ನಾನು ಕಟ್ಟಿಂಗ್ ಮಾಡ್ತೇನೆ. ನಿಮಗೆ ಗೊತ್ತುಂಟಲ್ಲ ನಾನು ಎಡಿಟಿಂಗಲ್ಲಿ ನಂಬರ್ ಒನ್ ಅಂತ. ಎಡಿಟ್ ಮಾಡಿ ಅವನ್ನ ಖತಮ್ ಟಾಟಾ ಬೈ ಬಾಯ್ ಮಾಡಬೇಡ. ಸಿಗ್ತೀನಿ ಈಗ ನಾನು ಶೋರೂಮ್ಗೆ ಹೋಗಿ. ಓಕೆ, ವೆಯ್ಟ್ ಮಾಡಿ, ಬರ್ತೀನಿ. ನೋಡ್ಬೋದು ಗೈಸ್, ನಾವು ನಮ್ಮ ಶೋರೂಮ್ ಹತ್ರ ಬರ್ತಿದ್ದೀವಿ. ಅದು ನಮ್ಮ ಶೋರೂಮ್ ಅಲ್ಲಿರೋದು ನೋಡ್ಬೋದು. ಇದು ನಮ್ಮ ಶೋರೂಮ್. ಆದರೆ ಇವ ಡ್ರೈವಿಂಗ್ ಸರಿ ಮಾಡ್ತಾ ಇಲ್ಲ. ನೋಡ್ಬೋದು ತುಂಬ ಓವರ್ ಸ್ಪೀಡ್ ಎಲ್ಲ ಮಾಡ್ತಿದ್ದಾನೆ. ನೋಡಿ, ಒಟ್ಟಾರೆ ಸ್ಟೇರಿಂಗ್ ತಿರುಗಿಸ್ತಿದ್ದಾನೆ. ಇದು ಒಂದು ಕಸ್ಟಮರ್ದು ಗಾಡಿ ಅಂತೆ ಅಂತ ಹೇಳ್ತಿದ್ದಾನೆ. ಗಾಡಿ ಸೇಲಿಗುಂಟು, ಬೇಕಿದ್ರೆ ಹೇಳ್ಬೋದು. ನಮ್ಮ ರೋಹನ್ ಹತ್ತಿರ. ರೋಹನ್ ಅವರು ರಿವರ್ಸ್ ಪಾರ್ಕ್ ಮಾಡ್ತಿದ್ದಾರೆ. ಸರಿ ಕಟ್ ಪಾರ್ಕ್ ಮಾಡಬೇಕಂತ ವಿನಂತಿ. ಹುಚ್ಚನಾಗಿ ಡ್ರೈವ್ ಸರಿಯಾಗಿ ಡ್ರೈವ್ ಮಾಡ್ತಿದ್ದಾನೆ. ಓಕೆ, ಫೈನಲಿ ನಾವು ರೀಚ್ ಆಗಿದ್ದೇವೆ. ಸಿಗ್ತೇನೆ, ಸಿ ಯು, ಬಾಯ್. ಈಗ ಶೋರೂಮಿಗೆ ಬಂದಿದ್ದೇವೆ. ಇಲ್ಲಿಂದ ಈಗ ಪಂಚೌಟ್ ಮಾಡಿ ಹೋಗಬೇಕು. ಆಲ್ರೆಡಿ 8 ಗಂಟೆ ಆಗಿದೆ. ಓಕೆ, ನೋಡ್ಬೋದು ಗೈಸ್, ರೋಹನ್ ಫುಲ್ ರೆಡಿ ಆಗಿದ್ದಾನೆ. ಈಗ ನಾನು ಸಹ ರೆಡಿಯಾಗಿ ಈಗ ಹೊರಡೋದು. ಸಿಗ್ತೇನೆ ಆಯಿತಾ? ಸಿ ಯು, ಬಾಯ್. ನೆಕ್ಸ್ಟ್ ಬ್ಲಾಗರು ಕಾಯ್ತೇರಿ.